ಸೌಜನ್ಯ ಘಟನೆ ಸುಮ್ಮನೆ ಗಟ್ಟಿ ನಿಲ್ಲಿಲ್ಲ. ತಿಮರೋಡಿಯವರ ಮೇಲೆ ದಾಳಿ ಮಾಡುವುದಕ್ಕೆ ಎಷ್ಟೋ ಪ್ರಯತ್ನಗಳು ನಡೆದಿವೆ. ಆದರೆ ಇವರು ಸುಪಾರಿ ಕೊಡ್ಲಿಕ್ಕೆ ಯಾರಿಗೆ ಹೋದ್ರೋ ತಿಮರೋಡಿಯವರ ಕೊಲೆಗೆ, ಆ ವ್ಯಕ್ತಿಗಳು ತಿಮರೋಡಿಯವರ ಸಂಬಂಧಿಕರೇ ಆಗಿದ್ರೆ, ಈ TV9ನಲ್ಲಿ ನಿರಂತರವಾಗಿ ಪ್ರಸಾರ ಆದದ್ದು ಈ ಬೆಳವಣಿಗೆ ಆಗಿ ತಿಮರೋಡಿಯವರು ಕುಸುಮಾವತಿ ಮತ್ತವರ ಟೀಮ್ ವಾಪಸ್ ಬರುವಾಗ ಘಾಟ್ ಸೆಷನ್ ನಲ್ಲಿ ಆಕ್ಸಿಡೆಂಟ್ ಮಾಡಿ ಅವರ ವಾಹನವನ್ನು ದೂಡಿ ಹಾಕಿ ಅವರನ್ನು ಕೊಲೆ ಮಾಡುವುದಕ್ಕೆ ಸಂಚು ನಡೆದಿತ್ತು. ಸೌಜನ್ಯ ಘಟನೆ ಸುಮ್ಮನೆ ಗಟ್ಟಿ ನಿಲ್ಲಿಲ್ಲ. ತಿಮರೋಡಿಯವರ ಮೇಲೆ ದಾಳಿ ಮಾಡುವುದಕ್ಕೆ ಎಷ್ಟೋ ಪ್ರಯತ್ನಗಳು ನಡೆದಿವೆ. ಆದರೆ ಇವರು ಸುಪಾರಿ ಕೊಡ್ಲಿಕ್ಕೆ ಯಾರಿಗೆ ಹೋದ್ರೋ ತಿಮರೋಡಿಯವರ ಕೊಲೆಗೆ, ಆ ವ್ಯಕ್ತಿಗಳು ತಿಮರೋಡಿಯವರ ಸಂಬಂಧಿಕರೇ ಆಗಿದ್ರೆ, ಅಥವಾ ಒಂದಲ್ಲ ಒಂದು ರೀತಿಯಲ್ಲಿ ತಿಮರೋಡಿಯವರ ಜೊತೆ ಸಂಪರ್ಕ ಇದ್ದವರೇ ಆಗಿದ್ರೆ, ಅದೊಂದು ವಿಷಯ ಬಿಟ್ಟು ಬೇರೆ ಏನಿದ್ರು ಹೇಳಿ ಅನ್ನುವ ಉತ್ತರಗಳು ಕೆಲವರ ಹತ್ರ ಇವರಿಗೆ ಸಿಕ್ಕಿದೆ ಅನ್ನುವಂಥದ್ದು ಇದೆ. ನೋಡಿ, 12ನೇ ತಾರೀಕಿಗೆ ಕೊಲೆ ಆದದ್ದು 2012 ಸೆಪ್ಟೆಂಬರ್ 10ಕ್ಕೆ ಕೊಲೆ ಆದದ್ದು, 9ಕ್ಕೆ ರಾತ್ರಿ 9ಕ್ಕೆ ಸಂಜೆ ಕೊಲೆ ಆದದ್ದು, 10ಕ್ಕೆ ಹೆಣ ಸಿಕ್ಕಿದ್ದು. ಈ ರೀತಿಯ ಬೆಳವಣಿಗೆ ಅದಾಗಿ ಒಂದು 2-2.5 ದಿನದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಟಿವಿಯಲ್ಲಿ ಆಯಿತು. TV9ನಲ್ಲಿ ಗೊತ್ತಾ? ಹೌದು. ಈ TV9ನಲ್ಲಿ ನಿರಂತರವಾಗಿ ಇದರ ಬಗ್ಗೆ ಇಡೀ ರಾಜ್ಯದಲ್ಲಿ ಪ್ರಸಾರ ಆದದ್ದು ದೇಶದಾದ್ಯಂತ. ಅದಕ್ಕೆ TV9ನ ಡೆಲ್ಲಿಯಿಂದಲೂ ರೆಪ್ರೆಸೆಂಟೇಟಿವ್ಗಳು ಬಂದಿದ್ದರು. ಅದು ಆ ರೀತಿ ಇಡೀ ಜಗತ್ತಿನಾದ್ಯಂತ ಪ್ರಸಾರ ಆಗುವಂಥ ಲಿಂಕ್ಗಳೆಲ್ಲ ಬಂದಿತ್ತು. ಈ ಬೆಳವಣಿಗೆ ಆಗಿ ತಿಮರೋಡಿಯವರು ಕುಸುಮಾವತಿ ಮತ್ತವರ ಟೀಮ್ ವಾಪಸ್ ಬರುವಾಗ ಅವರನ್ನು ಘಾಟ್ ಸೆಷನ್ನಲ್ಲಿ ಆಕ್ಸಿಡೆಂಟ್ ಮಾಡಿ ಅವರ ವಾಹನವನ್ನು ದೂಡಿ ಹಾಕಿ ಅವರನ್ನು ಕೊಲೆ ಮಾಡುವುದಕ್ಕೆ ಸಂಚು ನಡೆದಿತ್ತು. ಈ ಸಂಚಿನ ಭಾಗ ಸುದ್ದಿ ಹೇಗೋ ನನಗೆ ಗೊತ್ತಾಯಿತು. ನಾನು ಅದಕ್ಕೆ ಹೋಗಲಿಲ್ಲ. ನಾನೇನು ಮಾಡಿದೆ, ಈ ವಿಚಾರವನ್ನು ಹೇಳಿ ತಿಮರೋಡಿಯ ಬೆಂಬಲಿಗರಿಗೆಲ್ಲ ಹೇಳಿ, ಸಕಲೇಶಪುರದಿಂದ ಈಚೆ ಬರಬೇಕಾದ್ರೆ ಒಂದು 100 ವೆಹಿಕಲ್ ಆದರೂ ಮೆರವಣಿಗೆಯಲ್ಲಿ ಬರಬೇಕು ಅಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದೆ. ಇದು 1,500 ಜನರಲ್ಲ, 1,500 ವಾಹನಗಳ ಮೆರವಣಿಗೆ ಆಗಿ ಬಂತು. ಇದರಿಂದಾಗಿ ಅವರಿಗೆ ಆ ಸಂದರ್ಭದಲ್ಲಿ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಹುಟ್ಟು ಪ್ರಶ್ನೆ ಇಷ್ಟೇ, ನಮ್ಮನ್ನು ಯಾರೂ ಪ್ರಶ್ನಿಸಬಾರದು. ನಾವು ಏನು ಮಾಡಿದರೂ ಅದಕ್ಕೆ ಯಾರು ನಾವು ಪ್ರಶ್ನಾತೀತರು. ಅದಕ್ಕೆ ಬ್ರೇಕ್ ಬಿದ್ದದ್ದೇ ಸೌಜನ್ಯ ಕೇಸಿನಿಂದ. ಹಿಂದೆ ಈ ಚಳವಳಿ ಮಾಡಿದವರು ನಾವು ಕಮ್ಯುನಿಸ್ಟರು. ಯಾವಾಗ 87ರಲ್ಲಿ, 79ರಲ್ಲಿ ಪಾಪ ಹರಳೆ ಡಾಕ್ಟ್ರು ಅವರು ಏಕಾಂಗಿಯಾಗಿ ಹೋರಾಟ ಮಾಡಿದ್ರು. ಆಮೇಲೆ ನಾವು ಹೋರಾಟ ಮಾಡುವಾಗ ನಮ್ಮನ್ನು ಕಾಂಗ್ರೆಸ್ನವರನ್ನು ಅಲ್ಲಿ ನಮಗೆ ಸುದ್ದಿ ಕೊಟ್ಟಂಥ ಜನಗಳು ಅವರನ್ನೇ ನಾವು ದೂರು ಕೊಟ್ಟಿದ್ದೇವೆ, ಅವರು ಇದಕ್ಕೆ ಕಾರಣಕರ್ತರು. ಪದ್ಮಲತಾನನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ವಸಂತ ಅನ್ನುವ ಒಬ್ಬ ಡ್ರೈವರ್ ಕಾರಣ ಅಂತ ಈ ವಸಂತ ಅನ್ನುವ ಡ್ರೈವರನ್ನು ಕರ್ಕೊಂಡೋಗಿ ಪೊಲೀಸ್ ಠಾಣೆಯಲ್ಲಿ ಇವರು ಹಿಂಸೆ ಕೊಟ್ಟಿದ್ದಾರೆ. ಈ ವಸಂತನ ತಂದೆ ಕಾಂಗ್ರೆಸ್ ಕಾರ್ಯಕರ್ತರು.
ಕಾಂಗ್ರೆಸ್ನವರ ಮಧ್ಯೆ ಎಲ್ಲ ಇವರ ಸುದ್ದಿ ಹರಡಿಸಿದ ಹೇಗೆ ಅಂತ ಹೇಳಿದರೆ, ನಿಮ್ಮ ಮೇಲೆ ಕಮ್ಯುನಿಸ್ಟರೇ ದೂರು ಕೊಟ್ಟಿದ್ದಾರೆ ಅಂತ. ಯಾರು ಯಾರ ಮೇಲೆಯೂ ದೂರು ಕೊಡಲಿಲ್ಲ. ಈ ರೀತಿ ನಾವು ಕಾಂಗ್ರೆಸ್ನವರು ಹತ್ತಿರ ಬಾರದ ರೀತಿಯಲ್ಲಿ, ಪರಸ್ಪರ ಒಟ್ಟಾಗಿ ಚಳವಳಿ ಮಾಡದ ರೀತಿಯಲ್ಲಿ ಇಂಥ ಒಬ್ಬನನ್ನು ಒಬ್ಬನಿಗೆ ತಾಗಿಸಿ ಹಾಕುವಂಥ ಇದೆಲ್ಲ ದೇವರು ಮಾಡುವ ಕೆಲಸವ? ದೇವರ ಕೆಲಸ ಮಾಡುವವರು ಮಾಡುವ ಕೆಲಸವ? ಇವರೆಲ್ಲ ಧರ್ಮದ ಉಪದೇಶ ಮಾಡಿದರೆ ಏನು ಮಾಡ್ಯಾರ? ಅದನ್ನೇ ನಾನು ಹೇಳಿದ್ದು. ಸುಪ್ರೀಂ ಕೋರ್ಟ್ನಲ್ಲಿ ಮಂಜುನಾಥ ಸ್ವಾಮಿಯ ದೇವಸ್ಥಾನವೇ ಅಲ್ಲ, ಜೈನರ ಸಂಸ್ಥೆ ಅಂತ ಹೇಳಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಅಪಚಾರ ಮಾಡುವವರ ನಾಯಕ ಸ್ಥಾನದಲ್ಲಿರುವವ ಯಾರು? ನನ್ನ ಗೇಣಿ ಭೂಮಿ ಅಂತ ಮಂಜುನಾಥ ದೇವರ ದೇವಸ್ಥಾನದ ಅಡಿಗೆ ಡಿಕ್ಲರೇಷನ್ ಕೊಟ್ಟು ಮಂಜುನಾಥ ದೇವರಿಗೆ ನನ್ನ ಒಕ್ಕಲು ಅಂತೇಳಿ ಅಪಚಾರ ಮಾಡಿದವರು ಯಾರು? ಸಾವಿರಾರು ಎಕರೆ ಭೂಮಿಯ ಒಡೆಯನಾಗಿದ್ದರೂ ಕೂಡ ಇವ ನಿರ್ಗತಿಕ, ಇವನಿಗೆ ಭೂಮಿ ಇಲ್ಲ ಅಂತೇಳಿ ಹೇಳಿಕೆ ಕೊಟ್ಟು, ತಿಂಗಳಿಗೆ 100 ರೂಪಾಯಿ ಸಂಪಾದನೆ ಇಲ್ಲ ಅಂತ ಹೇಳಿಕೆ ಕೊಟ್ಟು ಅದನ್ನು ಅಟೆಸ್ಟ್ ಮಾಡಿದವು. ಅದಕ್ಕಿಂತ ದೊಡ್ಡ ಅಧರ್ಮ ಬೇರೆ ಇದೆಯಾ? ಇವರೆಲ್ಲ ಧರ್ಮದ ರಕ್ಷಕರ. ಇವರು ಹೇಳುವ ಧರ್ಮಕ್ಕೆ ನಾವು ಕಿವಿ ಕೊಡಬೇಕಾ? ಇವರಿಂದ ಧರ್ಮದ ಬೋಧನೆಯನ್ನು ನಾವು ಪಡಿಬೇಕಾ? ಬರ್ತಾರೆ ಶಿವಕುಮಾರ್, ಡಿ ಕೆ ಶಿವಕುಮಾರ್ ಅವರು, ಇವರು ಮುಖ್ಯಮಂತ್ರಿ, ಮತ್ತೊಬ್ಬ ಇನ್ನೊಬ್ಬ ವಿರೋಧ ಪಕ್ಷದ ಲೀಡರ್ಗಳು, ಸದಾನಂದ ಗೌಡ ಮತ್ತೊಬ್ಬ ಇನ್ನೊಬ್ಬ, ಎಲ್ಲರೂ ಬರ್ತಾರೆ. ಇವರ ದೇವಸ್ಥಾನದ ಇದು ಎಂಥದ್ದು ಮುಜರಾಯಿ ಇಲಾಖೆಯಿಂದ ತನಿಖೆ ಮಾಡೋದು ಬೇಡ ಅಂತ ಕೋಟ ಶ್ರೀನಿವಾಸ ಪೂಜಾರಿ ಅಂತವರು ಹೇಳ್ತಾರೆ. ಇವರೆಲ್ಲ ಧರ್ಮ, ಹಿಂದೂ ಧರ್ಮದವರು, ರಕ್ಷಕರು. ಹಾಗಿರುವಾಗ ಈ ಎಲ್ಲ ವಿಷವರ್ತುಲಗಳಿಂದ ಧರ್ಮವನ್ನು ರಕ್ಷಿಸಬೇಕಾದ್ರೆ ಅಷ್ಟು ಮಾತ್ರ ಅಲ್ಲ, ಮೈಕ್ರೋ ಫೈನಾನ್ಸು ಅಲ್ಲ, ಯಾವುದೇ ಹಣಕಾಸಿನ ವ್ಯವಹಾರ ಮಾಡುವ ಲೈಸೆನ್ಸು ಇಲ್ಲ. ಇಷ್ಟೆಲ್ಲ ಹಣಕಾಸಿನ ವ್ಯವಹಾರ ಮಾಡಿ ವಾರ ವಾರ ಬಡ್ಡಿ ದಂಧೆ ವಸೂಲಿ ಮಾಡುವಂಥ ಯಾವ ಇದೂ ಇಲ್ಲ. ನಿಯಮವು ಭಾರತದ ದೇಶದ ಇದರೊಳಗೆ ಇಲ್ಲ. ಅಂಥದ್ದನ್ನು ಮಾಡುವುದರ ವಿರುದ್ಧ ಈಗಾಗಲೇ 40ಕ್ಕೂ ಹೆಚ್ಚು NCR ಆಗಿದೆ, 4ಕ್ಕೂ ಹೆಚ್ಚು FIR ಆಗಿದೆ. ಅದನ್ನು ತನಿಖೆ ಮಾಡೋದಿಲ್ಲ. ನಿಮ್ಮಂಥ ಬಡಪಾಯಿಗಳು ಏನಾದರೂ ಧ್ವನಿ ಎತ್ತಿದ್ರೆ ನಮ್ಮ ಮೇಲೆ ತನಿಖೆ ಶುರು ಆಗ್ತದೆ. ಅದನ್ನು ಯಾಕೆ ಮಾಡ್ತಾರೆ? ಅದು ಧರ್ಮಕ್ಕೆ ಏನು ದೋಷಗಳು ಕೊಟ್ಟಿದೆ? ದೇವರ ಭಯವೇ ಜ್ಞಾನದ ಮೂಲ. ಜ್ಞಾನವನ್ನು ಸಂಪಾದನೆ ಮಾಡುವುದು ಭಯದಿಂದ ಅಲ್ಲ, ಭಕ್ತಿಯಿಂದಲೂ ಅಲ್ಲ, ಅನ್ವೇಷಣೆಯಿಂದ. ಅಂಥ ಹೇಳಿಕೆಗಳನ್ನು ಮುಖಾಂತರ, ಅಂಥ ತತ್ವಗಳ ಮುಖಾಂತರ ಧರ್ಮ ಅನ್ನುವಂಥದ್ದು ಈ ರೀತಿಯ ಕವರ್, ಏನು ಕೂಲಿಂಗ್ ಗ್ಲಾಸು ಮತ್ತೊಂದು ಇನ್ನೊಂದು ಇಟ್ಟುಕೊಂಡು ನಿಮ್ಮನ್ನು ಗುರುತು ಸಿಕ್ಕದ ರೀತಿಯ ಅಂಥ ಮುಖವಾಡಗಳನ್ನು ಹಾಕಿಕೊಂಡು ಇರುವ ಧರ್ಮಗಳ ಎಲ್ಲ ಮುಖವಾಡವನ್ನು ಕಳಚಬೇಕಾಗಿದೆ. ಬತ್ತಲೆ ಆಗ್ತಾರೆ. ನಿಜವಾದ ಧರ್ಮ ಎಲ್ಲಿರೋದು? ಬಸವಣ್ಣನವರು ಏನು ಹೇಳಿದ್ದಾರೆ? ಆ ಧರ್ಮವನ್ನು ಸ್ವಲ್ಪ ಇವರು ಇದು ಮಾಡಲಿ, ಆವಾಗ ಗೊತ್ತಾಗ್ತದೆ. ಬೇಡ ಅವರದ್ದೇ ಜೈನ ಧರ್ಮದ ಜಿನ ತೀರ್ಥಂಕರರು ಎಲ್ಲ ಏನು ಹೇಳಿದ್ದಾರೆ? ಎಲ್ಲವನ್ನು ತ್ಯಾಗ ಮಾಡಿದವ ಬಾಹುಬಲಿ 1001 ಪಾಲಿನ ಒಂದು ಅಂಶವನ್ನಾದರೂ ಜೀವನದಲ್ಲಿ ಅಳವಡಿಸಲಿ. ನಾನು ಹಿಂದೆ ಪದ್ಮಲತಾ ಕೊಲೆ ಪ್ರಕರಣದ ಕೇಸಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ಕಟ್ಟಮಾರ್ ರತನ್ ಕುಮಾರ್ ಅನ್ನುವಂಥ ಒಬ್ಬ ಜೈನ ಮುಖಂಡರು ಮೂಡುಬಿದಿರೆಯ 1000 ಕಂಬದ ಬಸದಿಯಿಂದ ಕದ್ದು ಹೋದಂಥ ಪುರಾತನ ಕಾಲದ ಮೂರ್ತಿಗಳ ಬಗ್ಗೆ ತನಿಖೆ ಮಾಡುವುದಕ್ಕೆ ಸಂಬಂಧಪಟ್ಟ ಹಲವಾರು ಕೆಲಸ ಮಾಡೋದು, ಇದನ್ನು ಮುಂದುವರಿಸಿ ಅಂತ ನನಗೆ ಕೆಲವು ದಾಖಲೆಗಳನ್ನು ಕೊಟ್ಟಿದ್ದರು. ಈ ತನಿಖೆಗಳೆಲ್ಲ ಮುಂದೆ ಹೋದಾಗ ಒಂದು ದಿವಸ ಅನ್ನೋನ್ ಸೋರ್ಸ್ಗಳಿಂದ ಆ ಎಲ್ಲ ಮೂರ್ತಿಗಳು ವಾಪಸ್ ಬಂದು ಅಲ್ಲಿ ಬಂದಿವೆ ಅಂತೆ. ಹಾಗೆ ಟೈಟ್ ಫಿಟ್ ಆದರೆ ತನ್ನಷ್ಟಕ್ಕೆ ಎಲ್ಲ ಬರ್ತದೆ. ಆದ್ದರಿಂದ ಸರ್ಕಾರ, ತನಿಖಾಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಾಕ್ಷಿ ನಾಶ ಮಾಡಿದ್ದಾರೆ, ಅವರಿಗೊಂದು ಪಾಠ ಆಗಬೇಕು. ಆ ರೀತಿಯಲ್ಲಿ ನಿರಾತಂಕವಾಗಿ ಅವರನ್ನು ತನಿಖೆಗೆ ಒಳಪಡಿಸಿ ಅವರ ಮೇಲೆ ಕ್ರಮ ತೆಕ್ಕೊಂಡು 1-2 ತನಿಖಾಧಿಕಾರಿಗಳನ್ನು ಜೈಲಿನಲ್ಲಿ 4 ದಿವಸ ಕೂತ್ಕೊಳಿಸಿದರೆ ತನ್ನಷ್ಟಕ್ಕೆ ಇದರ ಎಲ್ಲರೂ ಬಾಯಿ ಬಿಡ್ತಾರೆ. ಆವಾಗ ತನ್ನಷ್ಟಕ್ಕೆ ಕುಸುಮಾವತಿ ಕೊಟ್ಟ ಹೆಸರುಗಳು ಅಪರಾಧಿಗಳಾಗಿ ಸಿಗ್ತಾರೆ. ಈಗ ಕುಸುಮಾವತಿ ಆ ಹೆಸರು ಕೊಡಬೇಕಾದ್ರೆ ಕಾರಣ ಇರಲೇಬೇಕಲ್ಲ. ತಂಗಿಯವರು ಸಹ ನೋಡಿದ್ರಲ್ಲ,
ಇವರು 3 ಜನ ಸಾಕ್ಷಿ ಹೇಳ್ತಾರೆ, ಅಲ್ಲಿ ಸಂತೋಷ್ ರಾವೇ ಇದ್ದ, ಟೆಂಟ್ ಹಾಕಿ ಕೂತಿದ್ದ. ಆದರೆ ಅಲ್ಲಿ ನೋಡಿದ ಬೇರೆ ಎಲ್ಲರೂ ಹೇಳ್ತಾರೆ ಒಬ್ಬ ಕುಳ್ಳಗೆ ಕಪ್ಪಗಿನವ ಇದ್ದ ಅಂತ. CC ಕ್ಯಾಮರಾ ಇತ್ತು, ಯಾಕೆ ಹೋಯಿತು? ಗೋಯಲ್ SP ಅವನನ್ನು ಗೆಳೆದು ತನಿಖೆಗೆ ಒಳಪಡಿಸಿದರೆ ಅಥವಾ ಬ್ರೈನ್ ಮ್ಯಾಪಿಂಗಿಗೆ ಒಳಪಡಿಸಿದರೆ, ಈ ಎಲ್ಲ ತನಿಖಾಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಿದರೆ ಎಲ್ಲ ಈಗಲೂ ಸಿಗ್ತದೆ. ಸಿಕ್ಕದೆ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ ಏನು ಅಂದರೆ, ಇದನ್ನು ತನಿಖೆಗೆ ಒಳಪಡಿಸಬೇಕು, ಇದರ ಸತ್ಯಾಂಶ ಹೊರಗೆ ಬರದೇ ಬಿಡುವುದಿಲ್ಲ ಅನ್ನುವ ಛಲ ಹೋರಾಟಗಾರರಿಗೆ ಇದ್ದ ಛಲದ 1% ಛಲ ಸರ್ಕಾರಕ್ಕೆ ಇದ್ದರೆ ಇದೆಲ್ಲ ಬೆಳಕಿಗೆ ಬರ್ತದೆ. ಆದ್ದರಿಂದ ನೋಡಿ, ಮುಂದಿನ ಚುನಾವಣೆಗಾಗುವಾಗ ಇಂಥದ್ದು ಬಹಿರಂಗ ಆಗದೇ ಇರುವಂಥದ್ದು, ಈಗ ಅಲ್ಲಿ ಒಬ್ಬ ಸ್ವಾಮಿ ಇದ್ದಾನಲ್ಲ, ಮುರುಘಾಮಠ, 100 ಸಾವಿರಾರು ಹೆಣ್ಣು ಮಕ್ಕಳು, ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದವನಿಗೂ ಜಾಮೀನು ಕೊಡ್ತದೆ ಸರ್ಕಾರ, ಕೋರ್ಟ್, ನ್ಯಾಯಾಲಯ ಅನ್ನುವಂಥದ್ದು ಹಣ ಕೊಟ್ಟು ಖರೀದಿಸುವ ವಸ್ತು ಆಗಬಾರ್ದು. ಈಗ ನಾವು ನೋಡ್ತಾ ಇದ್ದೇವೆ, ನ್ಯಾಯಾಧೀಶರ ಮನೆಯಲ್ಲಿಯೇ ಕೋಟಿಗಟ್ಟಲೆ ಹಣ ಸಿಕ್ಕಿ ಬೀಳುವಂಥದ್ದು. ಜನರು ಮಾತಾಡದೇ ಇರಬಹುದು, ಆದರೆ ಅವರ ಅಂತರಾತ್ಮ ಮಾತಾಡ್ತದೆ, ಅರ್ಥ ಮಾಡಿಕೊಳ್ತಾರೆ. ಈ ಬೆಳವಣಿಗೆಗಳು ಆದರೆ ಕ್ರಾಂತಿ ಅಂದರೆ ಏನು? ಸಮಾಜದಲ್ಲಿರುವ ಯಾವುದೇ ನ್ಯಾಯ ವ್ಯವಸ್ಥೆಯು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯವನ್ನು ಒದಗಿಸಿ ಕೊಡುವುದಿಲ್ಲ. ಅವನ ಮೇಲೆ ಅನ್ಯಾಯ ಮಾಡಲಿಕ್ಕೇ ಇರುವಂಥದ್ದು. ಎಲ್ಲ ನ್ಯಾಯ ಕೊಡಿಸುವಂಥ ಕಾನೂನುಗಳು ವ್ಯವಸ್ಥಿತವಾಗಿ ಇದ್ದರೂ ಕೂಡ ಅವನಿಗೆ ಮಾಡೋದು ಅನ್ಯಾಯವೇ ಅನ್ನುವಂಥದ್ದು ಹೆಚ್ಚೆಚ್ಚು ಇಂಥ ಚಳವಳಿಗಳ ಮೂಲಕ ಅರ್ಥ ಆದಾಗ, ಈ ಕಾನೂನು ನ್ಯಾಯದ ವ್ಯವಸ್ಥೆಯನ್ನು ಜನರು ಕಿತ್ತು ಅರಬ್ಬಿ ಸಮುದ್ರಕ್ಕೆ ಬಿಸಾಡಿದರೆ ಏನು ತಪ್ಪಲ್ಲ. ಹೌದು. ಅಂಥ ದಿನ ಬರುವಂಥದ್ದಕ್ಕೆ ಕಾರಣ ನ್ಯಾಯಾಲಯಗಳು, ಸರ್ಕಾರಗಳು, ಕಾನೂನಿನ ನಿರ್ವಾಹಕರು ಅದನ್ನು ಸರಿಯಾಗಿ ಮಾಡದೇ ಇರುವುದರಿಂದ ಅದಕ್ಕೆ ಅವರೇ ಹೊಣೆಗಾರರಾಗ್ತಾರೆ ಹೊರತು ಜನ ಅಲ್ಲ. ಅಂಥ ಬೆಳವಣಿಗೆ ಈ ಚಳವಳಿಯಿಂದ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಾದ್ಯಂತ ಎದ್ದು ಬಂದಿದೆ. ಜನರ ಮಧ್ಯೆ ನಿರ್ಭೀತಿಯಿಂದ ಈ ವಿಚಾರ ಚರ್ಚೆ ಆಗಲಿಕ್ಕೆ ಈಗ ಆರಂಭ ಆಗಿದೆ. ಇದನ್ನು ತಡೆಯುವುದಕ್ಕೆ ಯಾವ ಶಕ್ತಿಗೂ ಸಾಧ್ಯ ಇಲ್ಲ. ಅದು ಬಂದೇ ಬರುತ್ತೆ. ಆ ಬೆಳವಣಿಗೆ ಆಗುವಾಗ ಅದನ್ನು ನೋಡಲಿಕ್ಕೆ ನಾನು ಬದುಕಿದರೆ ಸಾಕು ಅಂತ ನನ್ನ ಖಂಡಿತವಾಗ್ಲೂ ಆಗುತ್ತೆ. ಪದ್ಮಲತಾ ಕೊಲೆ ಪ್ರಕರಣದ ಬೆಳ್ತಂಗಡಿಯಲ್ಲಿ ನಾವು ಚಳವಳಿ ರೂಪಿಸಿದಾಗ ಸಾವಿರಾರು ಜನ ಧರ್ಮಸ್ಥಳದ ಗೂಂಡಾಗಳು ಬಂದು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ನಲ್ಲೇ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕೌಂಟರ್ ಕೇಸ್ ಒಂದು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಯಾರೋ ಒಬ್ಬ ಮಲೆಕುಡಿಯ ಹೆಂಗಸನ್ನು ನಾನು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿ ಆ ಕೇಸನ್ನು ತನಿಖೆಗೆ ಮಾಡುವಾಗ ಇವರೇನೋ ನೀನು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು, ಅವ್ರು ಯಾರೋ ನನಗೆ ಗೊತ್ತಿಲ್ಲ. ದನಿಗಳು ಹೇಳಿದರು ಸ್ಟೇಷನ್ನಲ್ಲಿ ಹೋಗಿ ದಸ್ಕತ್ ಹಾಕಿ ಬಾ ಅಂತೇಳಿ ನಾನು ಹೋಗಿ ದಸ್ಕತ್ ಹಾಕಿ ಬಂದೆ. ನನ್ನ ಮೇಲೆ ಅಟ್ಯಾಕ್ ಆದ ನಂತರ ಆದರೆ ನಾನು ಬಿದ್ದಲ್ಲಿಂದ ಎದ್ದು ಪಕ್ಕದಲ್ಲೇ ಬೆಳ್ತಂಗಡಿ ಪುರಸಭೆಯ ಕಚೇರಿ ಇತ್ತು, ಬಾಗಿಲಾಕಿ. ಅಷ್ಟೊತ್ತಿಗೆ ಪೊಲೀಸರು ಬಂದರು. ಆದ್ದರಿಂದ ಪೊಲೀಸರು ನಮ್ಮನ್ನು ಅಲ್ಲಿಂದ ತೆಕ್ಕೊಂಡು ನನಗೆ ಹೊರಗೆ ಬಿದ್ದು ಬೆಟ್ಟಾದ್ದಕ್ಕೆ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು